ಪ್ರಕಾಶ್ ಒಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಬೇಕಿತ್ತು. ಅವರು ಎಂದೂ ಜಾತಿವಾದಿಗಳಾಗಿರಲಿಲ್ಲ. ಅವರು ಎಂದೂ ಮಠಾಧೀಶರ ದುರ್ಬಳಕೆ ಮಾಡಿಕೊಂಡವರಲ್ಲ. ಅವರ ಅಗಲುವಿಕೆಯಿಂದ ರಾಜ್ಯಕ್ಕೆ ನಷ್ಟವಾಗಿದೆ. ನಾವು ಒಬ್ಬ ಸಜ್ಜನ, ಅಜಾತ ಶತ್ರುವಾಗಿರುವ ರಾಜಕಾರಣಿಯನ್ನ ಕಳೆದುಕೊಂಡಿದ್ದೇವೆ ಎಂದು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು. ಪಟ್ಟಣದಲ್ಲಿ ಎಂಪಿ ಪ್ರಕಾಶ್ ಪ್ರತಿಷ್ಠಾನ ಹಾಗೂ ರಂಗಭಾರತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಎಂಪಿ ಪ್ರಕಾಶ್ ಜನ್ಮದಿನ ನಿಮಿತ್ತ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಪುತ್ಥಳಿ ಅನಾವರಣ ಮಾಡಿ ಮಾತನಾಡಿದರು. ಸಮಾಜಮುಖಿ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿದ್ದ ಪ್ರಕಾಶ್ ಅವರು ಅತ್ಯಂತ ಜಾಣ್ಮೆ ರಾಜಕಾರಣಿಯಾಗಿದ್ದರು. ರಾಜಕಾರಣದಲ್ಲಿ ಸಮಸ್ಯೆ ಉಂಟಾದಾಗಲೆಲ್ಲ ನಾವುಗಳು ಅವರಿಂದ ಪರಿಹಾರ ಕಂಡುಕೊಳ್ಳುತ್ತಿದ್ದೆವು. ನನಗೆ ಮಾರ್ಗದರ್ಶಕರಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ರಾಜಕಾರಣಿಗಳಲ್ಲಿ ಓದುವಿಕೆ ತುಂಬಾ ಕಡಿಮೆ ಇರುತ್ತದೆ, ಆದರೆ ಎಂಪಿ ಪ್ರಕಾಶ್ ಇದಕ್ಕೆ ಅಪವಾದವಾಗಿದ್ದರು. ಅವರು ಯಾವಾಗಲೂ ಓದಿನ ಹವ್ಯಾಸ ಇತ್ತು, ಯಾವಾಗಲೂ ಸಮಾಜದ ಒಳಿತಿನ ಬಗ್ಗೆ ಯೋಚನೆ ಹೊಂದಿದ್ದರು, ದೂರದೃಷ್ಟಿಯಿಂದ ರಾಜಕಾರಣ ಮಾಡುವರಾಗಿದ್ದರು. ಇಂದು ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಇರಲು ಸಾಧ್ಯವಿಲ್ಲ ಎನ್ನುವಷ್ಟು ರಾಜಕಾರಣದ ಪರಿಸ್ಥಿತಿಯಾಗಿದೆ ಎಂದರು. ಹಡಗಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಹೆಸರು. ಹಡಗಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೆ ಎಂಪಿ ಪ್ರಕಾಶ್ ಅವರ ಹೆಸರಿಡಬೇಕು ಎನ್ನುವ ಒತ್ತಾಸೆ ಕೇಳಿಯಾಗಿದೆ. ನಾನೂ ಸಹ ಈ ಕುರಿತು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದರು. ಖ್ಯಾತ ನಿರ್ದೇಶಕ ಟಿ.ಎಸ್. ಸೀತಾರಾಮ್ ಮಾತನಾಡಿ, ಪ್ರಕಾಶ್ ಅವರ ರಾಜಕೀಯ ಜೀವನ ಒಂದು ವಿಶೇಷವಾಗಿದೆ. ಅವರಲ್ಲಿ ಒಂದು ಸಾಂಸ್ಕೃತಿಕ ಹೃದಯವಿತ್ತು. ಮನುಷ್ಯನಿಗೆ ಉತ್ತಮ ಸಂಸ್ಕೃತಿ ಮುಖ್ಯವಾಗಿದೆ ಎಂದರು. ಸಂಸದ ತುಕಾರಾಮ್ ಮಾತನಾಡಿ, ಎಂಪಿ ಪ್ರಕಾಶ್ ಅವರ ರಾಜಕೀಯ ಹೋರಾಟಗಳನ್ನು, ಅವರ ಜನಪರ ಕಾರ್ಯಗಳನ್ನು ನೆನಪಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಲೀಲಾದೇವಿ ಆರ್. ಪ್ರಸಾದ್ ಮಾತನಾಡಿ, ಎಂಪಿ ಪ್ರಕಾಶ್ ಅವರು ಸಮಾಜವಾದಿ ಜೀವನವನ್ನ ಹೊಂದಿದವರು. ಸಮಾಜದಲ್ಲಿನ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ದೊರಕಬೇಕು ಎನ್ನುವುದಾಗಿತ್ತು. ಕಾರ್ಯಕ್ರಮದ ಕುರಿತು ಶಾಸಕ ಕೃಷ್ಣ ನಾಯ್ಕ್ ಮಾತನಾಡಿ, ಎಂಪಿ ಪ್ರಕಾಶ್ ಹಾಗೂ ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿ ಕಟ್ಟಿದ ನಾಡು ದೇಶದಲ್ಲಿಯೇ ಪ್ರಸಿದ್ಧವಾಗಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸೇವೆಯನ್ನ ಯಾರೂ ಮರೆಯಲು ಸಾಧ್ಯವಿಲ್ಲ ಎಂದರು. ಅಮರೇಗೌಡ ಬಯ್ಯಾಪುರ ಮಾತನಾಡಿ, ಎಂಪಿ ಪ್ರಕಾಶ್ ಅವರು ಹಂಪಿ ಪ್ರಕಾಶ್ ಅವರಾಗಿದ್ದಾರೆ ಎಂದರು. ವಿರೋಧ ಪಕ್ಷದವರು ಸಹ ಮೆಚ್ಚುವಂತಹ ಜಾಣ್ಮೆಯನ್ನ ಹೊಂದಿದವರಾಗಿದ್ದರು. ಕಾರ್ಯಕ್ರಮದ ಕುರಿತು ಶಾಸಕಿ ಲತಾ ಮಲ್ಲಿಕಾರ್ಜುನ್ ಮಾತನಾಡಿ, ಹಡಗಲಿ ಸಾಂಸ್ಕೃತಿಕವಾಗಿ ಹೆಸರು ಮಾಡಿದೆ ಎಂದರೆ ಅದಕ್ಕೆ ಎಂಪಿ ಪ್ರಕಾಶ್ ಅವರು ಕಾರಣ. ಹಡಗಲಿ ಜನತೆ ಅದನ್ನ ಮುಂದುವರಿಸಿಕೊಂಡು ಹೋಗಬೇಕೆಂದರು. ಪಿಟಿ ಪರಮೇಶ್ವರ್ ನಾಯ್ಕ್ ಮಾತನಾಡಿ, ಅಭಿವೃದ್ಧಿ ಹಾಗೂ ನಾಯಕತ್ವಕ್ಕೆ ಕ್ಷೇತ್ರದ ಜನತೆ ಸತತವಾಗಿ ಬೆಂಬಲಿಸದೇ ಇರುವುದು ಬೇಸರವಾಗಿದೆ. ರಂಗಭಾರತಿ ಕಟ್ಟಡ ಪೂರ್ಣಗೊಳ್ಳಲು ಸಿದ್ದರಾಮಯ್ಯನವರ ಆಡಳಿತದಲ್ಲಿ 1 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಲಾಗಿತ್ತೆಂದರು. ಶಾಸಕರಾದ ಎಸ್. ಪಾಟೀಲ್, ಅನ್ನಪೂರ್ಣ, ಇ. ತುಕಾರಾಮ್, ರಾಘವೇಂದ್ರ ಇಟ್ನಾಳ್, ಗಣೇಶ್ ಪ್ರಸಾದ್, ಮಾಜಿ ಶಾಸಕರಾದ ಬಿ. ಚಂದ್ರನಾಯಕ್, ನಾಟಕ ಅಕಾಡೆಮಿಯ ಸದಸ್ಯರಾದ ನಾಗರಾಜ್ ರಂಗಕರ್ಮಿ, ಶ್ರೀನಿವಾಸ್ ಕಪ್ಪಣ್ಣ, ಎಂಪಿ ಪ್ರಕಾಶ್ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷೆ ಸುಮಾ ವಿಜಯ್, ಮುರುಗೇಶ್ ತುರುಕಾಣಿ ಮುಂತಾದವರು ಹಾಜರಿದ್ದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಸುತ್ತೂರು ಸುಕ್ಷೇತ್ರದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದು, ನೇತೃತ್ವವನ್ನ ಲಿಂಗನಾಯಕನಹಳ್ಳಿ ಜಂಗಮ ಕ್ಷೇತ್ರದ ಚನ್ನವೀರ ಶಿವಯೋಗಿಗಳು, ಹಡಗಲಿ ಗವಿಮಠದ ಶ್ರೀಗಳಾದ ಡಾಕ್ಟರ್ ಇರಿಶಾಂತ ವೀರ ಮಹಾಸ್ವಾಮಿಗಳು, ಹಿರೇಮಲ್ಲನಕೇರಿ ಮಠದ ಶ್ರೀಗಳಾದ ಚನ್ನಬಸವ ಮಹಾಸ್ವಾಮಿಗಳು ವಹಿಸಿದ್ದರು. ಎಂಪಿ ಪ್ರಕಾಶ್ ಪ್ರತಿಷ್ಠಾನದ ಕಾರ್ಯದರ್ಶಿ ಪ್ರೊಫೆಸರ್ ಶಾಂತಮೂರ್ತಿ ಬಿ. ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು.